80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೊಂದು ಎಡಿ ಪೆಟ್ರೋಲ್ ಒಂದು ಪ್ರೊಪರೇಟರ್ ಆದಂತ ನಮ್ಮ ನವೀನಣ್ಣವರ ಸಹಕಾರದೊಂದಿಗೆ 80ನೇ ವರ್ಷದ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅತಿ ವಿಜೃಂಭಣೆಯಿಂದ ಒಂದು ಆಚರಿಸಿದೆ ಅಂತ ಹೇಳಕ್ಕೆ ಖುಷಿ ಪಡ್ತೇವೆ. ಇದೊಂದು ನಮಗೊಂದು ವರ್ಷಕ್ಕೊಮ್ಮೆ ಬರುತ್ತಾ ಒಂದು ಹಬ್ಬ ಆದ್ರೂ ಕೂಡ ಹಬ್ಬದ ತರ ಆಗುತ್ತೆ ಇದು. ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಿಸಬೇಕು, ಎಲ್ಲರೂ ಆಚರಿಸಬೇಕು. ಹಾಗೆ ನಾವು ನಮ್ಮ ಸಾಹುಕಾರ ವತಿಯಿಂದ ನಮ್ಮ ವತಿಯಿಂದ ಕಾರ್ಮಿಕರು ಹಾಗೂ ಎಲ್ಲರೂ ಸೇರಿ ಸ್ಥಳೀಯ ಬಸ್ನವರು ಹಾಗೂ ಎಲ್ಲರ ಸಮ್ಮುಖದಲ್ಲಿ ಗ್ರಾಹಕರ ವತಿಯಿಂದ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅತಿ ವಿಜೃಂಭಣೆಯಾಗಿ ಆಚರಿಸುತ್ತೇವೆ. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಿಂದ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಸೊರಬದ ಎಡಿ ಪೆಟ್ರೋಲ್ ಬಂಕಿನ ಸಿಬ್ಬಂದಿ ವರ್ಗದವರು, ಕಾರ್ಮಿಕರು ತುಂಬಾ ಅದ್ಭುತವಾದ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ವ್ಯವಸ್ಥಿತವಾಗಿ ಆಚರಣೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ಕಾರ್ಮಿಕರು ಸಮೇತ ಇವತ್ತು ಪೆಟ್ರೋಲ್ ಬಂಕಿನ ಕಾರ್ಮಿಕರು ತಮ್ಮ ನಿತ್ಯದ ಒಂದು ಈ ವ್ಯವಸ್ಥೆಯಲ್ಲಿ ಎಲ್ಲ ಗ್ರಾಹಕರ ಪೆಟ್ರೋಲ್ ಕೊಡುವ ಪೂರೈಕೆಯನ್ನು ಮಾಡುತ್ತಾ ಅದ್ರ ಜೊತೆಗೆ ಅವರು ಸಮೇತ ಈ ಸಂದರ್ಭದಲ್ಲಿ ತುಂಬಾ ಉತ್ತಮವಾದ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಅವರು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಸಮೇತ ಮಾದರಿಯಾದ ಒಂದು ಎಡಿ ಪೆಟ್ರೋಲ್ ಬಂಕಿನ ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸಲೇಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯ ಹಬ್ಬ, ನಾಡ ಹಬ್ಬ, ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ನಮ್ಮ ಕಾರ್ಮಿಕರು ಶ್ರಮ ಜೀವನದ ಮಧ್ಯದಲ್ಲೇ ಅದ್ಭುತವಾದ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಇವತ್ತು ಮನುಷ್ಯ ಆಕಾಶದಲ್ಲಿ ಹಕ್ಕಿಯಂತೆ ಹಾರೋದನ್ನ ಕಲ್ತ, ಮೀನಿನಂತೆ ನೀರಿನಲ್ಲಿ ಈಜೋದನ್ನ ಕಲ್ತ ಮನುಷ್ಯ ತನ್ನ ಜೀವನದಲ್ಲಿ ಮನುಷ್ಯನಾಗಿ ಬದುಕೋದನ್ನ ಕಲಿಲ್ಲ. ಇವತ್ತಿನ ದಿವಸ ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಸಂಸ್ಕಾರ ಇರಬೇಕು. ಸಂಸ್ಕಾರ ಇದ್ರೆ ಏನಾದ್ರೂ ಸಾಧನೆ ಮಾಡ್ಬೋದು.